ತಿನ್ನಕತ್ತಿಯ ರಾಧಿ? ಇದು ಏನು ಇಟ್ಟಿಟ್ಟು ಉದ್ದಾದವು? ಯಾರ ತಂದು ಕೊಟ್ರಲ್ಲ, ಯಾರದು? ಇದು ಏನ್ ತಿನ್ನಕತ್ತಿಯ ಯವ್ವ? ಮುಂಜಾನೆನೆ ಯಮ್ಮ ಇದಕ್ಕೆ ಫ್ರೆಂಚ್ ಫ್ರೈ ಅಂತಾರೆ, ಆರ್ಡರ್ ಮಾಡಿದ್ದೆ, ಬಂತು, ತಿನ್ಬೇಕನ್ಸ್ತಾ, ಅದಕ್ಕೆ ತಿನ್ನಾಕತ್ತೀನಿ. ನಿನಗೂ ಬೇಕನ್ನ ತಗೋ. ನೀನಿ ಮಧ್ಯಾಹ್ನದಾಗ ಚೇತನ್ ಬಂದು ಹೋಗ್ಯಾನಂತ 2-3 ಸಾರಿ. ನಿನ್ ಕರೆಯಕ್ಕ ಬಂದಿದ್ನೇನ, ರೊಕ್ಕ ತಗೊಂಡ ಬಂದಿದ್ನ ಏನ ಯವ್ವ? ನಾವು ಹೋಗಿ ನಿಮ್ಮ ಅತ್ತಿ ಮನೆಗೆ ಹೋಗಿದ್ದೇವಿ. ನಿಮ್ಮ ಅತ್ತಿ ಇವತ್ತು ಬರ್ತೀನಿ ಅಂದಿದ್ಲು, ಇನ್ನ ಬಂದಿಲ್ಲ ನೋಡು. ನಾವು ನಿನ್ನ ಕರ್ಕೊಂಡ್ ಬರ್ಲಿಲ್ಲ, ಹಬ್ಬ ಐತಿ, ಹೋಗ್ಬೇಡ ಅಂತ ನಮ್ಮನ್ನ ನಿಂದಿರ್ಸ್ಕೊಂಡ್ರು. ನಾವು ನಿನ್ನ ಸಂಜೆನೆ ಬಂದೇವಿ, ಬಾರವ ಅಂದೆ. ಇಲ್ಲ ಕೆಲಸ ಐತಿ, ಹೋಗ ಯವ್ವ ನಾ ಬರ್ತೀನಿ ಅಂದ್ಲು, ಇನ್ನ ಬಂದಿಲ್ಲ ನೋಡು. ಏನೋ ಇಲ್ಲಿ ಅರ್ಧ ತಾಸು ದಾರಿ ಅಷ್ಟ, ಬರ್ತಾಳ ಏನ ನಿಂದ್ರ. ಅದಕ್ಕೆ ರೊಟ್ಟಿ ಜಾಸ್ತಿ ಮಾಡ್ಲೇ ಬಿಡ್ಲಿ ಅನ್ನಂಗಾಗೈತಿ. ಚೇತನ್ ಮತ್ತೆ ಬರ್ತಿರ್ಬೇಕು ಈ ಸದ್, ಹೌದಿಲ್ಲ? ನೀನು ಕರೆಯಕ್ಕೆ ಬರ್ತಾನ, ನೀನು ಬಿಟ್ಟಿರಂಗಿಲ್ಲ, ರೊಕ್ಕ ತಗೊಂಡು ಬರ್ತಾನ. ಹೇಳಿಲ್ಲ ಬೇ ಅವ, ನಾನು ಬಿಟ್ಟಿರಂಗಿಲ್ಲ, ಬಂದೇ ಬರ್ತಾನೆ ನೋಡು. ನಿನ್ನೆ ಕಾದ್ ಹೋಗ್ಯಾನಿಲ್ಲ, ನಾ ಹೇಗಿದ್ದೇನೆ ತಂದಿರ್ಬೇಕು ರೊಕ್ಕ, ಅದಕ್ಕೆ ಬಂದಿದ್ದು ಅನ್ಸುತ್ತೆ. ನಾನೇ ಇದ್ದಿಲ್ಲ, ನಾನು ಊರಿಗೆ ಹೋಗ್ಯಾವಲ್ಲ, ಈಗ ಬರ್ತಾನೆ ನಿಂದ್ರ. ಬಂದಾಗ ಮಾತಾಡ್ತೀನಿ. ಏನು ಮಾಡಾಕ್ತಾನ ಏನು, ತಿಂದೈತೆ ಇಲ್ಲ ಯಾರಿಗೆ ಗೊತ್ತು. ನಾನು ಅಡುಗೆ ಮಾಡ್ತಿದ್ದಿಲ್ಲ, ಆರ್ಡ್ರ್ ಮಾಡಿ ತರಿಸ್ತಿದ್ದೆ. ಇಲ್ಲಿಕ್ಕಂದ್ರೆ ಹೋಟೆಲ್ನ ತರಿಸ್ತಿದ್ದೆ. ಅವ ಏನು ಮಾಡ್ಕೊಂಡು ತಿಂತಾನ, ಯಾವಾಗಾರ ಮಾಡಿಕೊಡ್ತಿದ್ನಮ್ಮ ನನಗೆ ಅಡುಗೆನ. ಅಷ್ಟು ಚಲೋ ಇರ್ತಿರ್ಲಿಲ್ಲ, ನನಗೆ ಬ್ಯಾಸರ ಆಕಿತ್ತು. ಅದಕ್ಕೆ ಹೋಗಿ ತೊಗೊಂಬಂದ್ಬಿಡಪ್ಪ, ಇಂಥ ತಿನ್ನಕ್ಕೆ ನನ್ನ ಕಡೆಯಿಂದ ಆಗಂಗಿಲ್ಲ ಅಂತಿದ್ದೆ. ತೊಗೊಂಡು ಬರ್ತಿದ್ದ, ತೊಗೊಂಬಂದು ತಾನು ಮಾಡ್ಕೊಂಡಿದ್ದು ತಿಂತಿದ್ದ. ನನಗೆ ನೋಡಿದ ಹೊರಗಡೆ ತೊಗೊಂಬಂದು ತಿನ್ನಿಸ್ತಿದ್ದ. ಯವ್ವ ಏನೋ ಒಂದು ಈಗ ಅದಕ್ಕೆ ಕರೆಕ್ಟ್ ಬರ್ತಾನೆ. ನಾ ಹೋದ್ರೂ ಏನು ಅಡುಗೆ ಮಾಡಂಗಿಲ್ಲ ಅಮ್ಮ, ನಾ ರಾಣಿ ಇದ್ದಂಗೆ ಅವ್ರ ಮನೆಗೆ. ಅದು ಯಾವುದೋ ಬಂದೈತಲ್ಲ ಅವ್ರ ಮನೆಗೆ, ಅವ್ರ ಅಣ್ಣನೇ ಐತಿ. ಅದಕ್ಕೆ ಹೆಂಗೆ ಇರ್ಬೇಕು ಅನ್ನೋದ ಗೊತ್ತಿಲ್ಲ ನೋಡು. ಅದಕ್ಕೆ ಹೆಂಗೆ ಬಳಸ್ಕೋಬೇಕು, ರೊಕ್ಕ ಹೆಂಗೆ ಖರ್ಚು ಮಾಡ್ಬೇಕು, ಹೆಂಗೆ ರಾಣಿ ಥರ ಇರ್ಬೇಕು ಅನ್ನೋದ ಗೊತ್ತಿಲ್ಲ ನೋಡು. ನಾ ಹೆಂಗದೀನಿ ಏನು ಲೈಫ್ ಎಂಜಾಯ್ ಮಾಡೋಕೆ, ಎಂಜಾಯ್. ಹೌದವ್ವ ನನ್ನ ಮೊಮ್ಮಗಳ, ನಿನ್ನಷ್ಟು ತಿಳುವಳಿಕೆ ಅದಕ್ಕೆ ಎಲ್ಲೈತಿ ಅದು ನೋಡು. ಅಷ್ಟು ಸಿದ್ದವ್ರ ಮನೆಯಿಂದ ಬಂದೈತಂತ ಒಂದು ಏನೇನೇನೇನೇನೋ ಇಲ್ಲ ನೋಡು ಮೈ ಮ್ಯಾಗ. ಅದೊಂದು ತಾಳಿ ಸರ ಬಿಟ್ರೆ ಏನೇನೇನೇನೇನೋ ಹಾಕೊಂಡಿಲ್ಲ ನೋಡು. ಬಗನ ನೀನ ಅಲ್ಲಿದ್ದಾಗ ನೀ ಬಿಡ್ತಿದ್ಯಾ, ಎಷ್ಟು ಹಾಕೊಂತಿದ್ಯಾ ಯವ್ವ ನನ್ನ ಮೊಮ್ಮಗಳ? ಯವ್ವ ಅದು ಏನು ಬಿಡ, ಸಾಲಿ ಕಲ್ತೈತೆ ಅಂತ ಹಳ್ಳಿಯಾರ್ಗೈತೆ ಐತಿ ನೋಡು, ಅವ್ರ ಮನ್ಯಾಗ ಕೆಲಸ ಮಾಡ್ಕೊಂತ. ಅಯ್ಯ ನನಗೆ ನಗು ಬಂತು. ಇದು ಏನ ಯವ್ವ ಮತ್ತೆ ದೊಡ್ಡ ಶ್ರೀಮಂತರ ಮನೆಯಿಂದ ಬಂದೈತೆ ಅಂತ ಹೆಂಗೈತಲ್ಲ ಯವ್ವ ನನ್ನ ಮೊಮ್ಮಗಳ ಒಂದು ಕಿರ್ಬಳ ಹಿಂಗಿಲ್ಲ ಅಂತ ನನಗೂ ನಗು ಬಂತವ ರಾಧಿ. ಅಯ್ಯ ಬಿಡು ಯಮ್ಮ, ನನಗೇನು ಮಾಡಬೇಡ. ಆಮೇಲೆ ರೊಟ್ಟಿ ತಿನ್ನು ಇದು ತಿನ್ನು ಅನ್ನಕ್ಕೆ ಹೋಗ್ಬೇಡ. ನನಗೆ ಇದೇ ಸಾಕು. ಹಂಗೇನು ಐತೆ ನಾನು ಆರ್ಡರ್ ಮಾಡಿ ತರಿಸ್ಕೊತೀನಿ. ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್ ಏನಾದರೂ ಒಂದು ಆರ್ಡರ್ ಮಾಡಿ ತರಿಸ್ಕೊತೀನಿ. ನಿಮ್ಮಷ್ಟಕ್ಕೆ ನಿಮ್ಗೇನು ಬೇಕು ನಿಮಗೆ ಅಷ್ಟೇ ಮಾಡ್ಕೊರಿ. ಅಯ್ಯವ್ವ ರಾಕಿ ಎಲ್ಲೈತೆ ರಾಧಿ? ಯಮ್ಮ ನಾನು ಹಂಗೆ ಬಂದಿನ ತಿಳ್ಕೊಂಡೇನ. ನನ್ನ ಕಡೆ 50,000 ಐತಿ. ಅದು ಹೆಂಗೆ ಗೊತ್ತೇನೆ, ನಾನು ಪಾರ್ಲರ್ಗಂತ 30,000 ಇಸ್ಕೊತಿದ್ನ. ಅದ್ರೊಳಗೆ 5,000 ಇಲ್ಲಿಕಂದ್ರೆ 10,000 ಉಳಿತಿತ್ತು. ಉಳಿದಿದ್ದು ಯಾಕೆ ಕೊಡ್ಬೇಕಾ? ಏನಾರ ನನಗೆ ಬೇಕಂದ್ರೆ ಲಿಪ್ಸ್ಟಿಕ್ ಅದು ಇದು ತೊಗೊಂಡು ಬರ್ತಿದ್ದೆ, ಒಂದು 5,000 ಉಳಿಸ್ಕೊತಿದ್ದೆ. ಆಟೋ ಇಟ್ಟು ಉಳಿಸಿ ಇಟ್ಟಿನಿ, ಹಂಗೆ ಹಿಂಗೆ ಮಾಡಿ ಇಟ್ಕೊಂಡಿನಲ್ಲ. ಅದ್ರಾಗ ಇದನ್ನೆಲ್ಲ ತರಿಸ್ಕೊಂಡು ತಿಂತೀನಿ. ಇಲ್ಲಿಕಂದ್ರೆ ನನಗೆ ಹಾಕಿತ್ತಾನ. ಅದಕ್ಕೆ ಏನು ಮಾಡಲಿ, ಅದನ್ನು ಇದನ್ನು ಮಾಡ್ತೀನಿ. ನನಗೆ ಈಗ ಈ ರೊಟ್ಟಿ ತಿಂದ್ರೆ ಹಲ್ಲು ಬ್ಯಾನ್ ಹಾಕವು, ಬಾಯೆಲ್ಲ ಬ್ಯಾನ್ ಆಗುತ್ತೆ. ಅದ್ರ ಸಂಬಂಧ ಬಿರ್ಸಿರ್ತಾವೆ, ಅದ್ರಾಗ ನೀನು ರೊಟ್ಟಿ ಮೆತ್ತನೂ ಇರಂಗಿಲ್ಲ. ನನಗೆ ಹಲ್ಲೆಲ್ಲ ಬ್ಯಾನ್ ಆಗ್ತಾವ, ತಿನ್ನೋಕ್ಕಾಗಂಗಿಲ್ಲ. ಅದಕ್ಕೆ ಈ ಪಿಜ್ಜಾ ಬರ್ಗರು ಇದೆಲ್ಲ ತಿಂದು ರೂಢಿಯಾಗಿ ಬಿಟ್ಟೈತೆ ನನಗೆ. ನಾನು ಅದನ್ನು ತರಿಸ್ಕೊಂಡು ತಿಂತೀನಿ. ನೀನು ಈಗ ಅತ್ತಿ ಬರ್ತಾಳಲ್ಲ, ಅತ್ತಿಗೆ ನಿನಗೆ ಅಷ್ಟೇ ಮಾಡ್ಕೊ. ಯವ್ವ ನನ್ನ ಮೊಮ್ಮಗಳೇ, ಎಷ್ಟರ ಸುಕುಮಿಯಾಗಿ ಯವ್ವ ನೀನು, ಎಷ್ಟು ಸುಕುಮಿಯಾಗಿ. ಯವ್ವ ಎಷ್ಟು ಖುಷಿ ಆಗುತ್ತೆ ಯವ್ವ ನೀನು ನೋಡಿ. ನೋಡಿ ನಿನಗೇನು ಬೇಕೆಲ್ಲ ತರಿಸ್ಕೊಳಕ್ಕೆ ರೊಕ್ಕ ಮಾಡ್ಕೊಂಡ್ಬಂದು ಇಲ್ಲಿ ಕೂತಿಯವ ಯವ್ವ ನನ್ನ ಮೊಮ್ಮಗಳ. ನೀನು ತರಿಸ್ಕೊಂಡು ತಿನ್ಬೇವ, ನಿನಗೇನು ಬೇಕು. ಅವ್ರು ಹಲ್ಲು ಬ್ಯಾನ್ ಹಾಕೊಂಡ್ರೆ ತಿನ್ನಕ್ಕೆ ಹೋಗ್ಬೇಡ. ಚಪಾತಿ ಮಾಡ್ಕೊಡ್ತೀನಿ ಸಂಜೆಗೆ. ಬೇ ತರಿಸ್ಕೊ. ನಾನು ಹೋಗಿ ರೊಟ್ಟಿ ಮಾಡ್ತೀನಿ. ಅಮ್ಮ ಅದು ಸುಕ್ಮಿ ಅಲ್ಲ. ಅಯ್ಯ ನಿನಗೆ ಅನ್ನಕ್ಕೆ ಬರ್ಲಿಕ್ಕಂದ್ರೆ ಯಾಕಂತೀಯವ? ಇದನ್ನೊಳಗೆ ಒಯ್ದಿಡು ಫ್ರೆಂಚ್ ಫ್ರೈನ, ನಾನು ಆಮೇಲೆ ತಿಂತೀನಿ. ಸ್ವಲ್ಪ ನಿದ್ದೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ ನನಗೆ. ಸ್ವಲ್ಪ ರೆಸ್ಟ್ ಮಾಡ್ತೀನಿ. ನನ್ನ ನೀನು ಗೆಲ್ಲಲಾರೆ, ನನ್ನ ನೀನು ಗೆಲ್ಲಲಾರೆ, ತಿಳಿದು ಚೆಲುವೇತಕ್ಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ. ನನ್ನಂತೆ ನಿಂದ ಸೋಲಕ್ಕೆ ಆಸೆ ನಿನಗೆ ಚೇತಾ. ನನ್ನ ನೀನು ಗೆಲ್ಲಲಾರೆ, ಎಷ್ಟು ಬೇಕು ಅಷ್ಟು ರೊಕ್ಕ ತಗೊಂಡ್ಬಂದು ನನಗೆ ಕೊಡಬೇಕು. ಅದನ್ನು ನಾನು ತಗೊಂಡು ಎಂಜಾಯ್ ನಾನು ಮಾಡಬೇಕು. ಬೇಗನೆ ಬಂದು ರೊಕ್ಕ ಕೊಡು ಚೇತಾ. ಕೊಡ್ತೀನಿ ರೊಕ್ಕ ತಂದೀನಿ, ಕೊಡ್ತೀನಿ ಬಾಯಿಲಿ. ರೊಕ್ಕ ತಂದೆ? ನನಗೆ ಗೊತ್ತಿತ್ತು ನೀನು ತಂದ ತರ್ತಿ ಅಂತಂದು. ಯಾಕೆ ಹೇಳು, ನನ್ನ ಬಿಟ್ಟು ನಿನಗೆ ಇರೋಕ್ಕಾಗಂಗಿಲ್ಲ. ಜೊಲ್ಲ ನೀನು. ಅಂದ್ರೆ ನಿನಗೆ ಅಷ್ಟು ಪ್ರೀತಿ ಜಾಸ್ತಿ ಐತೆ ಅನ್ನೋದು ಗೊತ್ತೈತಿ. ಮತ್ತು ಜೊಲ್ಲಂದಿದ್ದಕ್ಕೆ ತಪ್ಪು ತಿಳ್ಕೊಬೇಡ. ಯಾಕಂದ್ರೆ ನನ್ನಿಂದ ಅಷ್ಟೇ ಅಡ್ಡಾಡ್ತೀನಿ, ಬೇರೆ ಹೆಂಗಸರಿಂದ ಅಡ್ಡಾಡಂಗಿಲ್ಲ.
ನನ್ನಷ್ಟು ಸೌಂದರ್ಯವತಿ ನಿನಗೆ ಸಿಗಬೇಕಲ್ಲ, ಎಲ್ಲಿ ಸಿಗಂಗಿಲ್ಲ. ನಾನೇ ನಿನಗೆ ಗತಿ. ಯಾಕಂದ್ರೆ ನೀನು ಹಳ್ಳಿ ಗುಗ್ಗು, ನಾನು ಇಷ್ಟು ಮಾಡ್ರನ್ ಬ್ಯೂಟಿ. ನನ್ನಂತವ್ರು ನಿನಗೆ ಸಿಗಬೇಕಲ್ಲ, ಅದಕ್ಕೆ ತಂದಿರ್ತೀನಿ ರೊಕ್ಕ. ಕೊಡು ಜಲ್ದಿ ಕೊಡು. ಮನೆಗೆ ಬರಲೇನು ಮತ್ತೆ? ಇನ್ನೊಂದು 2 ದಿನ ಇದ್ದು ಬರಲಿ. ಹೌದು ಬಿಡು, ನೀ ಹೇಳೋದು ಕರೆ ಅದ. ನಿನ್ನಷ್ಟು ಮಾಡ್ರನ್ ಬ್ಯೂಟಿ, ನಿನ್ನಷ್ಟು ರೊಕ್ಕ ಖರ್ಚು ಮಾಡೋಕ್ಕೆ ಯಾರು ಸಿಗ್ತಾರೆ ಹೇಳು? ಸಿಗೋದೇ ಇಲ್ಲ. ಒಂದು ಮಾತು ಹೇಳ, ನನ್ನ ಜೀವನದಲ್ಲಿ ಭಾಳ ಒಳ್ಳೇದು ನಾನು ಮಾಡಿದ್ದೇನು ಗೊತ್ತಾ? ನಿನ್ನ ಲಗ್ನ ಆಗಿದ್ದು. ಅದಕ್ಕೆ ನಿನ್ನಷ್ಟು ಸೌಂದರ್ಯವತಿ ಬ್ಯೂಟಿಫುಲ್ ಗರ್ಲು ಎಲ್ಲಿ ಸಿಗ್ತಾಳೆ ನನಗೆ? ಸಾಧ್ಯನೇ ಇಲ್ಲ. ಎಲ್ಲನೂ ಸೌಂದರ್ಯವನ್ನು ಹೊತ್ಕೊಂಡ್ಬಂದಿದ್ದು ರಾಣಿ ನೀನೇ ಅಲ್ಲ, ಹೌದಿಲ್ಲ? ಅದಕ್ಕೆ ನಾನು ಜೊಲ್ ಥರ ನಿನ್ನಿಂದ ಅಡ್ಡಾಡ್ತೀನಿ, ಹೌದಿಲ್ಲ ರಾಧಾ? ಅದಕ್ಕೆ ರೊಕ್ಕ ತೊಗೊಂಡು ಬಂದೆ. ಮತ್ತು ನೀನು ಬಿಟ್ಟಿರೋಕ್ಕಾಗಿಲ್ಲಲ್ಲ, ಜೊಲ್ಲಲ್ಲ ನಾನು. ಬೇರೆ ಹೆಂಗಸರು ನಂಗೆ ಸಿಗಂಗಿಲ್ಲ. ಏನು ಮಾಡೋದು? ನಿನ್ನಂಥ ಬ್ಯೂಟಿಫುಲ್ ಗರ್ಲ್ ಬಿಟ್ಟಿರೋದುಂಟೆ, ಅದಕ್ಕೆ ಬಂದೆ ನೋಡು. ಈಗ ತಿಳ್ಕೊಂಡಿಲ್ಲ. ಕೊಡು ರೊಕ್ಕ ಕೊಡು. ಜಾಸ್ತಿ ಮಾತಾಡ್ಬೇಡ. ರೊಕ್ಕ ಕೊಡು, ಕುಂದ್ರು. ಚಾ ಮಾಡ್ಕೊಂಬ ಅಂತ ಹೇಳ್ತೀನಿ, ಕುಡಿಯಕತ್ತಿ. ಬರ್ತೀನಿ ನಾನು. ಮತ್ತೆ ಬ್ಯಾಗ್ ತೊಗೊಂಡು ಈ ರೊಕ್ಕ ಕೊಟ್ಮೇಲೆ ಇಲ್ಲ ಇನ್ನೇನೈತಿ? 1 ಲಕ್ಷ ತಂದಿ ಇಲ್ಲ ಮತ್ತೆ 50,000 ರೂಪಾಯಿ ನಾನಲ್ಲಿ ಕ್ಲಬ್ಬಿಗೆ ಕಟ್ಟಕ್ಕೆ, 50,000 ರೂಪಾಯಿ ನನಗೆಲ್ಲ ಮಾಡ್ರನ್ ಡ್ರೆಸ್ ತೊಗೊಳಕ್ಕೆ. ನೀನು ಮತ್ತೆ ಬರೀ 50,000 ಅಂದ್ರೆ 50,000ಕ್ಕೆ ನಾ ಬರಂಗಿಲ್ಲ. ಮತ್ತೆ ಹೇಳ್ತೀನಿ ನಿನಗೆ ಹೇಳಿ, ನಾನು ಫಸ್ಟ್ ಕೊಟ್ರೆ 50,000, 2-3 ದಿನ ಹೋತಂದ್ರೆ 2 ಲಕ್ಷ ಅಂದಿನಿ. ಆದರೂ 1 ಲಕ್ಷ ರೂಪಾಯಿ ಬಿಡ್ತೀನಿ. ಅಲ್ಲಿ ಹೋಗಿಂದ ಹೆಂಗೆ ವಸೂಲಿ ಮಾಡ್ಬೇಕನ್ನೋದು ನನಗೆ ಗೊತ್ತೈತಿ. ಕೊಡು ಜಲ್ದಿ ಕೊಡು. 1 ಲಕ್ಷ ರೂಪಾಯಿ ಕೊಟ್ಟು ನಾನು ಬ್ಯಾಗ್ ತೊಗೊಂಡು ನಾನು ಬರ್ತೀನಿ ಅಂತ. ಕಾರ್ ತೊಗೊಂಬಂದಿಯಾ ಇಲ್ಲ? ಮತ್ತು ಕಾರ್ ತಂದೀನಿ, ಎಲ್ಲ ಹೆಲಿಕಾಪ್ಟರ್ನ ತರ್ಬೇಕಂದೆ. ಇಲ್ಲಿ ಲ್ಯಾಂಡ್ ಮಾಡೋಕ್ಕಿಲ್ಲಲ್ಲ ನಿಮ್ಮ ಮನೆ ಮುಂದೆ. ಪಾಪ ನೀವು ದೊಡ್ಡ ಶ್ರೀಮಂತರು, ನಿಮಗೆ ಮನೆ ಕಟ್ಸೋಕೆ ಜಾಗನ ಉಳಿಲಿಲ್ಲ, ಅದಕ್ಕೆ ಇಷ್ಟು ದೊಡ್ಡ ಮನೆ ಕಟ್ಸಿದ್ರಿ. ನೀನು ಕಾರ್ನಾಗ ಓಡಾಡೋಳು, ಬೈಕಲ್ಲೇ ಓಡಾಡೋಳು, ಹೆಲಿಕಾಪ್ಟರ್ನೂ ಓಡಾಡೋಳು. ಏನು ಮಾಡ್ಬೇಕ್ರದ? ನಿನ್ನಂಥವಳನ್ನ ಕಟ್ಕೊಂಡಿನಲ್ಲ, ನಾನೇ ಪುಣ್ಯವಂತ ಹೋಗು. ನೋಡು, ನೀನು ಇಷ್ಟಿಷ್ಟು ದೊಡ್ಡ ಮನೆಯಾಗಿದ್ದು ಎಷ್ಟೆಲ್ಲ ಸಿಂಪಲ್ಲಾಗಿ ಕೇಳ್ತಿ, ಬರೀ ಕಾರ್ ಆಟ ಕೇಳಾಕತ್ತಿ ಅಂದ್ರೆ ಭಾರಿ ಬಿಡೋ ನೀನು. ಏನು ಭಾಳ ಚುಚ್ಚುಚ್ಚು ಮಾತಾಡತ್ರಿ? ಏನಂತ ತಿಳ್ಕೊಂಡಿರಿ? ನಾ ದೊಡ್ಡ ಮನೆಯಾಗಿರ್ಲಿಕ್ಕೂ ದೊಡ್ಡ ಮನೆ ಸಸಿ ಇದೀನಿ ನಾನು, ಗೊತ್ತೈತಿಲ್ಲ? ಬಡ್ಡಿ ಬಂಗಾರಮ್ಮನ ಸಸಿ ನಾನು. ಇಡೀ ಸುತ್ತ ಹಳ್ಳಿಗೆ ದೊಡ್ಡ ಮನೆ ಅಂದ್ರೆ ನಮ್ದೈತಿ, ಅದನ್ನು ತಿಳ್ಕೊ. ಹೆಂಗಾರ ಮಾತಾಡಕ್ಕೆ ಹೋಗ್ಬೇಡ. ಯಾಕೆ ಇನ್ನೂ ಸೊಕ್ಕ ಇಳಿದಿಲ್ಲ ಅನ್ಸುತ್ತೆ ನಿನಗೆ ಇಷ್ಟು ದಿನ ಬಿಟ್ಟಿದ್ರು, ಹೌದಿಲ್ಲ? ಯಾಕೆ ಏನೇನ ಮಾತಾಡಕತ್ತಿ? ಇದೆಲ್ಲ ನಡೆಯಂಗಿಲ್ಲ ನನಗೆ. ಕೊಡು, ರೊಕ್ಕ ಕೊಡಕ್ಕೆ ಬಂದು ಕೊಟ್ಟು ನಾನು ಕರ್ಕೊಂಡು ಹೋಗಿ. ಇಲ್ಲಿಕ ಮಾತು ನೋಡು, ಬರೋದೇ ಇಲ್ಲ ನಾನು. ಏನು ನನ್ನ ಕೆನ್ನೆ ಮುಟ್ಟಕತ್ತೀರಲ್ಲ? ದೂರ ನಿಂದ್ರಿ. ಇದೆಲ್ಲ ರೊಕ್ಕ ಕೊಟ್ಟ ಮೇಲೆ, ಈಗಲ್ಲ. ಭಾರಿ ಸ್ಮೈಲ್ ಕೊಟ್ಕೊಂಡು ಬಂದು ನನ್ನ ಕಪಾಳ ಮುಟ್ಟಕತ್ತೀರಿ. ಇದಕ್ಕೆಲ್ಲ ಕರಗಂಗಿಲ್ಲ ನಾ. ಕೊಡು ಮೊದಲು ರೊಕ್ಕ ಕೊಟ್ಟು ಮುಟ್ಟ, ಹಂಗೆ ಮುಟ್ಟಬೇಡ. ಕೊಡ್ತೀನಿ. ಎಷ್ಟು ಬೇಕು ಹೇಳು? 1 ಲಕ್ಷ ಯಾಕೆ? 1 ಕೋಟಿ ತನಕ ಕೊಡ್ತೀನಿ. ನಿನ್ನಂಥವ್ರು ನನಗೆ ಸಿಗೋದುಂಟೆ, ಹೇಳಿನಲ್ಲ. ಕೊಡ್ತೀನಿ, ತಗೋ ಎಷ್ಟು ಬೇಕು ತಗೋ. ಯವ್ವ ಯಮ್ಮ ಬಾಯಲ್ಲಿ ಇವಾಗ ಹೆಂಗ್ ಹೊಡ್ಯಾಕತ್ತಾನ ನನಗೆ? ರೊಕ್ಕ ಕೊಡ್ತೀನಿ ಅಂತ ಹೊಡ್ಯಾಕತ್ತಾನ. ಯವ್ವ ಬಾರವೇ ಇಲ್ಲಿ ಜಲ್ದಿ ಯವ್ವ. ತಗೋ, ಕೇಳಕತ್ತಿದ್ದಿಲ್ಲ ಎಷ್ಟು ಬೇಕು ರೊಕ್ಕ? ತಗೋ. 1 ಲಕ್ಷಕ್ಕೆ ಲಕ್ಷ ಕೊಡ್ತೀನಿ, ಕೋಟಿ ಕೊಡ್ತೀನಿ. ತಗೋ, ಇನ್ನೂ ಕೊಡ್ತೀನಿ, ತಗೋ. ಯಮ್ಮ ನನ್ನ ಇವಾಗ ಹೊಡ್ಯಾಕತ್ತಾನ, ಕೂತ್ಕಿಂಬೇಕು ಹಾಲಿಡಾಗತ್ತಾನೆ. ಯಮ್ಮ ರೊಕ್ಕ ಕೊಡ್ತೀನಿ ಅಂತ ಚಂದ ಮಾತಾಡಿ ಹಂಗೆ ಹೊಡ್ಯಾಕತ್ತಾನ ನೋಡಿ ಅಮ್ಮ. ಯಾಕಪ್ಪ ಚೇತು ಹಿಂಗ್ಯಾಕ್ ಮಾಡಕತ್ತಿ? ನಿನ್ ಹೆಂಡತಿಗೆ ಹೊಡಿಯಲ್ತಿಯಲ್ಲ, 1 ಲೀಟರ್ ಬುದ್ಧಿಗೆ ದೈತೆ ಇಲ್ಲ. ಯಾರು ಮಾತು ಕೇಳ್ಕೊಂಬಂದು ಹೊಡ್ಯಾಕತ್ತೀಯ ಯಪ್ಪ ನೀನು? ಸರಿ ಆ ಕಡೆ ಸರಿ. ಅಯ್ಯವ್ವ ಏನಿದು ಹಿಂಗೆ ಹೊಡ್ಯಾಕತ್ತಾನಲ್ವ? ಯಾರಿವ? ಎಂತ ನೋಡ್ದಂತ ಯವ್ವ? ರಾಧಾ ಯವ್ವ ಎದ್ದೇಳ ಯವ್ವ, ನನ್ನ ಸಸಿ ಮುತ್ತ ಯವ್ವ ನಿನ್ನ ಇದು ಏನಾಗಬೇಕು ಯವ್ವ? ನಿನ್ನ ದೇಹ ಏನಾಗಬೇಕು? ಇಷ್ಟು ಚಂದದಿದೆ ಐದಿ ನನ್ನ ಸಸಿ. ಹಂತಕಿಗೆ ಹೆಂಗಾರ ಕೈ ಎತ್ತಂಗ್ ಬಂತ ಏನಿನ? ಹಡ್ಬಿಟ್ಟಿ ಸರಿಯಾ ನೀನ? ಎದ್ದೇಳ ರಾಧಾ, ಹೇಳ್ಬೇ. ಏಯ್ ಯಾರು ನೀನು? ನನ್ನ ಸಸಿಗೆ ಹೊಡಿತೀಯ ನೀನು? ಹೆಂಗೈತಿ? ಆರಾಮದಿಲ್ಲ? ಮೈಯಾಗ ಕಡಿಯಾಕತ್ತೈತೇನ? ಚುಟ್ಟು ಅನ್ನಕತ್ತೈತೆ. ಚುಟ್ಟು ಅಂತೈತಿ ನಿನಗ, ಚುಟ್ಟು ಅಂತೈತಿ. ಅದಕ್ಕನ ಹೊಡ್ಯಾಕ ಬಂದಿಯನ? ನಿನ್ನ ಏನಿಲ್ಲ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ ನಿನ್ನ ಹಿಂಗೆ ಹೊಡೆದೆ ಅಂದ್ರೆ. ಯವ್ವ ಬಿಡ ಯವ್ವ, ರಾಧಿ ಗಂಡ ನೋಡು ಕರೆಯಕ್ ಬಂದಾನ, ರೊಕ್ಕ ಕೊಡಕ್ ಬಂದಾನ ಅಂದ್ರ ಕೈ ಎತ್ತತನ, ಒದಿತನ, ಹೆಂಗಾರ ರಾಕ್ಷಸ ಥರ ಆಡಕತ್ತಾನ. ಯವ್ವ ಇಂಥದೆಲ್ಲ ನೋಡೋದು ಬಂತಲ್ಲ ಯವ್ವ. ಚೇತನ ಯಾಕಪ್ಪ ಹಿಂಗೆ ಮಾಡಕತ್ತಿ? ಎಷ್ಟು ಜೀವಿದ್ದಿ, ಯಾಕಿನ್ ಬಿಟ್ಟಿರಂಗಿಲ್ಲ ಅಂತ ಹೇಳಿ ಈಗ ನೋಡಿದ್ರೆ ಬಂದು ಪೆಕ ಒದ್ಯಾಕ್ ಬಂದಿಯಲ್ಲಪ್ಪ ಯಪ್ಪ. ಹೆಂಗಾರ ನಿನ್ನ ಮನಸ್ಸು ಬಂತು ಆಕಿ ನೋಡಿದ್ರೆ ಒದೇಬೇಕನ್ಸತ್ತಾನ ನಿನಗ? ಬಡ್ಡಿ ಬಂಗಾರಮ್ಮನ ಪುತ್ರ. ಅದಕ್ಕೆ ನೀ ಹೊಡೆದ್ಬಿಟ್ರೆ ಹೊಡೆಸ್ಕೊಂಡ್ಬಿಡಕನ ಆಕಿ ಏನ್ ಕೇಳ ನಿನಗೆ? ಸಿಲ್ಲಿ ಬರೀ 1 ಲಕ್ಷ ರೂಪಾಯಿ ಅಷ್ಟು ಕೊಡಕಾಗಿಲ್ಲ ನಿನಗೆ? ನೀಯಾ ಬಡ್ಡಿ ಬಂಗಾರಮ್ಮನ ಮಗ, ನೀವ್ಯಾ ಶ್ರೀಮಂತರು? ಆಕಿನ ಆಸೆ ತೀರಿಸ್ಬೇಕಂದ್ರೆ ನೀವ್ಯಾ ಗಂಡ ಆದವರು ಆಸೆ ತೀರಿಸ್ಬೇಕು. ಆಕಿನ ಮನಸ್ಸಿನಾಗ ಏನೈತೆ ಅಂತ ತಿಳ್ಕೊಂಡು ಹಿಡ್ಕೊಂಡು ನಿಂತಿರ್ಬೇಕು ಕೈಯಾಗ ರೊಕ್ಕನ. ಜನ ತಗೋ ಅಂತಂದು ಸುರುಬೇಕು, ತಲೆಯಿಂದ ಕಾಲವರೆಗೂ ರೊಕ್ಕ ಸುರುಬೇಕು. ಹಂಗಿರ್ಬೇಕು ಗಂಡ ಅಂದ್ರೆ. ಅಷ್ಟು ಆಸೆ ತೀರಿಸ್ಲಿಕ್ಕಂದ್ರೆ ನೀನ್ಯಾ ಗಂಡ?
ಬಾ 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 ನಾ ಎಂತದನ ಅಂತ ನಾ ಅಂತೀನಿ. ಇಂಥ ಪುಟ್ ಬಸ್ ಇದ್ದಂಗ ಐತಿ ಅದೊಂದು ಪಂಚಿ ನೋಡು. ಅದೊಂದು ಪಂಚಿ ಉಟ್ಕೊಂಡ್ರೆ ಚಂದ್ರ ಕಾಂತಿತ್ತ ಏನ ಎಂತ ಅಂಗಿ ಹಾಕೊಂಡನ ಏನ್ ಸುದ್ದಿ ಇಂತದ ಬಾ ನನ್ನ ಮಕ್ಕಳು ನೋಡು ರಾಜ್ರು ಇದ್ರಂಗದ್ರ. ನೀನು ಅದಿ ಶ್ರೀಮಂತ ಅಂತ ಇದೆಯಾ ಶ್ರೀಮಂತ? ಏ ರಾಜ ನಿನಗೆ ಯಾನು ಸಿಗ್ಲಿಲ್ಲನ? ಇದ ಪುಟ್ ಬಸ್ಸಿನ ಸಿಕ್ಕಿತ್ತ ನಿನಗೆ? ವಾ ಹೋಗು ನನ್ನ ಸಸಿನ ಕಳ್ಸಂಗಿಲ್ಲ ಹೋಗು. ಕರ್ಯಾಕ್ ಬಂದನ ರೊಕ್ಕ ತಗೊಂಬಂದೈತೆ ಅಂತ ಅದು ಆಸೆ ಇಟ್ಕೊಂಡೈತಿ. ಹಿಂಗ ಮಾಡೋದು ನೀನ ಹೋಗು ಇಲ್ಲಿ ಕಂದ್ರ ನೋಡಿ ಕಂಪ್ಲೇಂಟ್ ಮಾಡ್ತೀನಿ ನಿನ್ ಮೇಲೆ. ಮಾಡೋರಿ ಎಲ್ಲಿ ಮಾಡ್ತೀರಿ ಮಾಡೋರಿ. ಕಂಪ್ಲೇಂಟ್ ಮಾಡ್ತಾರಂತ ಕಂಪ್ಲೇಂಟ್. ನೀನು ಮಾತಾಡಿದ ತಕ್ಷಣ ನಾನು ಇದನ್ನ ಮಾಡ್ತೀನಿ ತಿಳ್ಕೊಂಡೇನ ಇಟ್ಟ ಬಿಡ್ತೀನಿ ಆಕಿನ. ಏನಂತ ತಿಳ್ಕೊಂಡಾಳ? ಗಂಡ ಅನ್ನೋದು ಮರ್ಯಾದೆ ಕೊಡದ ಹೆಂಗೆ ಬೇಕು ಹಂಗೆ ಮಾತಾಡ್ತಾಳ ಆಕಿ. ಅಟ್ಟು ಗೊತ್ತಾಗಿಲ್ಲ ನೀವು ಹಿಂಗೆ ಮಾತಾಡ್ತೀರಿ ನಿಮ್ಮ ಗಂಡದೇರಿ ಮರ್ಯಾದೆ ಕೊಡ್ಲಾರ್ದಂಗೆ ರೊಕ್ಕ ಬಡ್ಡು ಕೊಳಕತ್ತಾಳ ಒಂದ ಸಮಯ. ಗಂಡ ತಿಂದಾನ ಉಂಡಾನ ಹೆಂಗದಾನ ಏನೇನೋ ಇಲ್ಲಕಿ. ರೊಕ್ಕ ತಂದೇನ ಏನಕ್ಕೆ ನೀವು ಅಡಿಯಿಂದ ಮುಡಿವರೆಗೂ ನಿನಗೆ ರೊಕ್ಕ ಹಾಕ್ಬೇಕಾ? ನಾನು ಅಯ್ಯ ಮಾರಿ ನೋಡ್ಕೊಂಡು ನಿಂದು ಮಾರಿ ಗುಳ್ಳುಕಾಯಿ ಮಾರಿಗೈತೆ ಅದು. ಇವು ಇರ್ತಾವಲ್ಲ ಕಾಯಿ ಹೊಡೆದಿದ್ದು ಚಿಪ್ಪ, ಅದ್ರ ಚಿಪ್ಪಿನ ಥರ ಐತಿ ಮಾರಿ. ನನ್ನ ಮನೆಗೆ ಬಂದು ನಾ ರೊಕ್ಕ ಕೊಟ್ಟ ಮೇಲೆನೆ ಇಟ್ಟೆಲ್ಲ ಸುಣ್ಣ ಬಣ್ಣ ಬಡ್ಕೊಂಡು ಇಂಥ ಪರಿ ಆಗಿದ್ದು. ನನ್ನ ಮನೆಗೆ ಹೊಸ್ತಿ ಸೇರಿಸ್ಕೊಳಂಗಿಲ್ಲ ನಿನಗೆ ರೊಕ್ಕನ ಕೊಡೋದಿಲ್ಲ. ನಮ್ಮ ಮನೆಗೆ ಬರಕ್ಕೆ ಹೋಗ್ಬೇಡ. ನಾನು ಏನದು ಹೆಂಗಾರ ನಾ ಜೀವನ ಮಾಡ್ತೀನಿ. ಬರ್ರಕ್ಕ ಹೋಗ್ಬೇಡ ನಿನಗೆ. ಗುಡ್ ಬೈ. ಯವ್ವ ರಾಧಿ ಮನೆಗೆ ಬರಬೇಡ ಅಂತ ಹೇಳೋನಲ್ಲೇ ಹೆಂಗ ಮಾಡುದು ಮುಂದ? ಸುಮ್ಮ ಹೋಗ್ಬೇಡ ಬಾ ಯವ್ವ. ಎಲ್ಲಿದು ಕಿರಿಕಿರಿ? ಹೋಗ್ಬೇಡ. ನಿಮ್ಮಮ್ಮ ಅಂತಾಳ ಹುಚ್ಚಿಗೆಂಡದು. ನಿಮ್ಮಮ್ಮ ಮಾತಾಡತ್ತ ಸೋತ್ ಹೋಗ್ಬೇಡ. ಕಾಲ ಮುಕ್ಕೋತ ಬರ್ಬೇಕು. ರಾಧಾ ನೀ ಬಂದಾಗ ಅಂತಂದು ಓಡ್ಕೊತ ಬರ್ಬೇಕು. ನಿನ್ ಸಂಬಂಧ ಜಿಕ್ಕೋತ ಡ್ಯಾನ್ಸ್ ಮಾಡ್ಕೊತ ಬರ್ಬೇಕು. ಹಂಗ ಇಟ್ಕೋ. ಈಗ ನೀನು ಅವ ಅಂದ್ ಹೋದ್ಗಳನ್ನ ಆಡ್ಕೊಂತ ಈಗ ಅವ್ನ ನಿಂದ ಹೋದೆ ಅಂದ್ರೆ ನಾಯಿ ಕಿಮ್ಮತ್ತೈತಿ, ನಿನಗೆ ಕಿಮ್ಮತ್ ಕೊಡಂಗಿಲ್ಲ. ಗೊತ್ತೈತಿಲ್ಲ ನೋಡ್ ಬಂತ ನಾಯಿಗೈತೇನ ಅಂತನವ. ಅದಕ್ಕೆ ಹೋಗ್ಬೇಡ. ಇಲ್ಲೇ ಇರು. ಅವ್ನ ಸೊಕ್ಕ ಮುರುಸು. ನೀನ್ ಏನಂತ ಅವ್ನಿಗೆ ತೋರಿಸ್ಬೇಕು. ನಿನ್ ಡಿಗ್ನಿಟಿ ತೋರಿಸು. ಅಂದಾಗ ಗೊತ್ತಾಗುತ್ತೆ ಅವನಿಗೆ. ಯಪ್ಪ ನನ್ನ ಹೆಂಡತಿಗೆ ಹೂವಿನಂತ ಹೆಂಡತಿಗೆ ಹೊಡೆದ್ಬಿಟ್ಟೆ ಒದ್ಬಿಟ್ಟೆ ಅಂತ ಹೇಳಿ ಅನ್ಕೋಬೇಕವ. ನೀನು ಗುಳು ಅಂತ ಅಳ್ಕೊಂತ ಹಿಂದೆ ಓಡೋಬೇಡ. ಸುಮ್ಮಿರು. ಹೌದತ್ತಿ, ನಾ ಏನಂತ ಅವನಿಗೆ ಗೊತ್ತಾಗಬೇಕು. ನನ್ನ ಬೆಲೆ ಗೊತ್ತಾಗಬೇಕು ಅವನಿಗೆ. ನನ್ನಂತ ಸುಂದರಿ ಅಂತ ಹೆಂಡತಿನ ಬಿಟ್ಟು ಹೋಗ್ಯಾನ ಅನ್ನೋದು ಅವನಿಗೆ ಪಶ್ಚಾತ್ತಾಪ ಆಗ್ಬೇಕು. ನನ್ನಂತ ಬ್ಯೂಟಿಫುಲ್ ಗರ್ಲ್ ಸಿಗ್ತಾಳ? ಸಿಗಂಗಿಲ್ಲ ಅವನಿಗೆ. ನನಗ ಹೊಡಿತಾನ, ನನಗ ಕಣ್ಣೀರು ಬರ್ಸಿದ. ಇಷ್ಟು ದಿನ ಒಂದು ಏಟ್ ಹೊಡೆದಿದ್ದಿಲ್ಲ ಅತ್ತಿ ನನ್ನ. ಅಷ್ಟು ಚಂದ ನೋಡ್ಕೊಂಡಿದ್ದ. ಈಗ ನೋಡು ರೊಕ್ಕ ಕೇಳೋಣ ಹೆಂಗೆ ಬಂತ ಅವನಿಗೆ ಸಿಟ್ಟು. ಯಾರು ಹೇಳ ಕಳ್ಸ್ಯಾರನ ಹೊಡಿ ಅಂತೇಳಿ ಹೊಡ್ಯಾಕ ಬಂದಾನಿಲ್ಲಿ. ನನಗ ಹೊಡಿತೀಯ? ಇನ್ನೈತಿ ಅವನಿಗೆ. ನನಗೆ ಕಾಲು ಹಿಡ್ಕೊತ ಬರ್ಬೇಕತ್ತೀವ. ನೀ ಹೇಳ್ದಂಗೆ ಹಂಗೆ ಮಾಡ್ತೀನಿ ನಾನು. ಹೋಗೋದೇ ಇಲ್ಲವ. ಬರಲಿ ಅವನು ಮುಂದೆ ನಾ ಹೆಂಗಿರ್ತೀನಿ ನೋಡಕತ್ತಿ. ಹಂಗಿರ್ದು ತೋರಿಸ್ತೀನಿ ಅವನಿಗೆ. ಶಬಾಷ್ ನನ್ನ ಸಸ್ಯ. ಈಗ ನನ್ನ ಸಸ್ಯ ನೋಡು. ನಾ ಇರ್ತೀನಿ. ನಾನು ಇದ್ದು ನಿನಗೆ ಹೆಂಗೆ ಹಿಂದೆ ಬೆನ್ನಿಗೆ ನಿನ್ನ ಎಲ್ಲ ಬೈತಲ್ಲ ಹಂಗೆ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ನೀನು ಅಂಜಬೇಡ ನನ್ನ ಸಸ್ಯ. ನಿಮ್ಮ ಅಮ್ಮನ ಮಾತಾ ಕೇಳಬೇಡ. ಏನಿದ್ರು ನನ್ನಂಗಿರ್ಬೇಕು ನೀನು. ನನ್ನ ನೋಡಿ ನೀ ಕಲಿಬೇಕು. ನಾನು ಎಷ್ಟು ನೀನು ಹೆಂಗೆ ಇದ್ನ ಅನ್ನೋದು ನಿನಗೆ ಗೊತ್ತಿಲ್ಲ. ಈ ಊರನ್ನವ್ರು ಕೇಳು. ಸ್ವಾದ್ರ ಹತ್ತಿ ಹೆಂಗೆ ನೀನು ಹೋಲಬೇಕಂದ್ರೆ ನನ್ನಂಗೆ ಇರಬೇಕು ಸಸಿ. ನೀನು ಎಲ್ಲಿ ಹೋಗಬೇಡ, ಯಾರ ಮನೆಗೆ ಹೋಗಬೇಡ. ಕಾಲು ಹಿಡ್ಕೊತವ್ರ ಬರ್ಬೇಕು ಎಲ್ಲರೂ ಅವ್ರ ಮನ್ಯಾಗ. ಹಂಗಿರ್ಬೇಕು ನೀನು. ನಾ ಹೇಳ್ದಂಗೆ ಕೇಳಿ ಅಷ್ಟ.